ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತಿನ ವಿಷಯ ಬಂದ್ಬಿಟ್ಟು ಒಂದು ಆರೋಗ್ಯಕರವಾದ ರೆಸಿಪಿ ಬಗ್ಗೆ ಹೇಳ್ತೇನೆ. ಇದು ಬಿಳಿ ಕುಸುಮಾಲೆ. ಬಿಳಿ ಕುಸುಮಾಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಷಾಯ ಮಾಡ್ಬೋದು. ಇದರಿಂದ ಹೂವು ಹಾಕಿ ಕಷಾಯ ಮಾಡ್ಬೋದು, ತಂಬಳಿ ಕೂಡ ಮಾಡಬಹುದು. ಹಾಗೆ ಹೆಣ್ಣು ಮಕ್ಕಳ ಸಮಸ್ಯೆ ಬಿಳಿ ರಕ್ತಸ್ರಾವ ಅಂತ ಹೇಳ್ತಾರೆ, ಅದಕ್ಕೆ ಆರೋಗ್ಯಕರವಾದ ಇದನ್ನು ಮನೆಮದ್ದನ್ನು ಮಾಡ್ಬೋದು. ಇದರ ಬೇರನ್ನು ಬೆಳಿಗ್ಗೆ ಹಸಿ ಹಾಲಿನಲ್ಲಿ ತೆಗೆದು 45 ದಿನ ತಗೋಬೇಕು ಹೆಣ್ಣು ಮಕ್ಕಳು ಅಥವಾ ಸ್ತ್ರೀಯರು ಅಂತ ಇಟ್ಕೊಳ್ಳಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಹಳ್ಳಿಗಳಲ್ಲಿರುವ ಔಷಧಿ ವಸ್ತುಗಳು ಪ್ರತಿಯೊಂದು ಆರೋಗ್ಯಕ್ಕೆ ಉತ್ತಮವಾದದ್ದು. ನಾವು ಅದನ್ನು ಮಾಡಿಕೊಂಡ್ರೆ ಎಲ್ಲದೂ ನಮಗೆ ಗೊತ್ತಿರೋದಿಲ್ಲ, ಹುಡುಕಿ ನಾವು ಅದನ್ನು ಮಾಡ್ಕೋಬೇಕು ಅಲ್ವಾ. ಬೆಳಿಗ್ಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ತಗೋಬೇಕು ಅದನ್ನು. ಒಂದು ನೆಲನೆಲ್ಲಿ ತಂಬಳಿನೋ ಅಥವಾ ಒಂದೆಲ್ಗ ತಂಬಳಿನೋ ಅಥವಾ ಬಿಳಿ ಕುಸುಮಾಲೆ ಹೂವಿನ ತಂಬಳಿನೋ ಎಲ್ಲದೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಏನೇ ಒಂದು ಚಿಕ್ಕ ಸಮಸ್ಯೆ ಬರಲಿ ನಾವು ಡಾಕ್ಟ್ರದಲ್ಲೇ ಓಡ್ತೀವಿ ಅಲ್ವಾ. ಇದೆಲ್ಲ ಗೊತ್ತಿದ್ದರೆ ನಾವು ಮನೆಯಲ್ಲೇ ಮಾಡ್ಕೋಬೋದು. ಈ ಹೂವನ್ನು ಕೂಡ ಹಾಗೆ ಕೂಡ ತಿನ್ಬೋದು, ತುಂಬ ರುಚಿ ಇದೆ, ಹುಳಿ ಹುಳಿಯಾಗಿ ರುಚಿ ಇದೆ ಇದು. ಹಾಗೆ ಇದು ನೋಡಿ, ಚೈನಾ ಕೊತ್ತಂಬರಿ. ಈ ಹಳ್ಳಿಗಳೆಲ್ಲ ಇರುತ್ತೆ. ಇದು ಸಿಕ್ಕಾಪಟ್ಟೆ ಸ್ಮೆಲ್ಲು, ಪರಿಮಳ, ಸಖತ್ ಪರಿಮಳ ಇದೆ ಇದು. ಇದನ್ನು ಸಾಂಬಾರಿಗೂ ಕೂಡ ಬಳಸ್ತಾರೆ. ಹಾಗೆ ಹಳ್ಳಿಗಳಲ್ಲಿ ಸಿಕ್ಕಾಪಟ್ಟೆ ಔಷಧಿ ವಸ್ತುಗಳು, ಸಸ್ಯಗಳು, ಬೇರುಗಳು ಎಲ್ಲ ಜಾಸ್ತಿ ಇರುತ್ತೆ. ನಾವು ಅದನ್ನು ನೋಡಿ ಹುಡುಕೋಬೇಕು ಅಷ್ಟೆ. ಹಾಗೆ ಈ ಸಮಸ್ಯೆ ಇರುವವರು ಟ್ರೈ ಮಾಡಬಹುದು. ನನ್ನ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಬಾಯ್ ಬಾಯ್ ಫ್ರೆಂಡ್ಸ್.